ನಿಮ್ಮ ಹತ್ರ ಕೋಟಿ ದುಡ್ಡಿರ್ಬೋದು, ಸಂಬಂಧಕ್ಕೆ ಅದರದೇ ಆದ ಒಂದು ಬೆಲೆ ಇದೆ. ಸಂಬಂಧಕ್ಕೆ ನಾನು ಬೆಲೆನೂ ಕೊಡಲ್ಲ. ಸಂಬಂಧಗಳನ್ನು ಯಾವುದೇ ಕಾರಣಕ್ಕೂ ದುಡ್ಡಿಂದ ಅಳಿಬಾರ್ದು. ಎಷ್ಟೋ ಜನ ಮಾಡುವಂಥ ಮಿಸ್ಟೇಕ್ಸ್ ಏನಂತ ಹೇಳಿದ್ರೆ, ಸ್ವಲ್ಪ ದುಡ್ಡು ಬರ್ತಿದ್ದ ಹಾಗೇನೆ ಮಾಡುವಂಥ ಮಿಸ್ಟೇಕ್ಸ್ ಏನಂತಂದರೆ, ಸಂಬಂಧಗಳಲ್ಲಿ ಅದನ್ನು ಅಳಿಯೋಕ್ಕೆ ಶುರು ಮಾಡ್ತಾರೆ. ನನ್ನ ಸ್ಟೇಟಸ್ ಇದು ಅಂತೇಳಿ ಅಲ್ಲ. ಅದು ಆ್ಯಕ್ಚುಲಿ ದುಡ್ಡನ್ನು ವ್ಯಾವಹಾರಿಕವಾಗಿ ನಾವು ಅಳಿಬೇಕಾಗತ್ತೆ. ಆದರೆ ಸಂಬಂಧದ ವಿಚಾರಕ್ಕೆ ಬಂದಾಗ ಅಲ್ಲಿ ಪ್ಯೂರ್ಲಿ ಬೇಕಾಗಿರೋದು ಫೈನಲಿ ಒಂದು ಪ್ರೀತಿ, ಗೌರವ ಮತ್ತು ವಿಶ್ವಾಸ, ಇದು ಬೇಕಾಗಿರುತ್ತೆ. ನೋಡಿ, ನೀವು ಯಾವುದೇ ಒಬ್ಬ ವ್ಯಕ್ತಿಗೆ ದುಡ್ಡಿದೆ ಅಂಥೇಳಿ ನೀವು ರೆಸ್ಪೆಕ್ಟ್ ಇಲ್ದೇ ಲವ್ ಬಾರೋ ಇಲ್ಲಿ ಅಂತ ಕರೆದ್ರೆ ಯಾರೂ ಕೂಡ ಬರಲ್ಲ. ಇಲ್ಲಿ ಯಾರೋ ಪರಿಚಯ ಇಲ್ಲದ ವ್ಯಕ್ತಿಗೆ ಹೋಗಿ ನೀವು ಮಾತಾಡಿ, ಸರಿಯಾಗಿ ಉತ್ತರ ಕೊಡ್ತಾನೆ. ನಿಮ್ಮ ಹತ್ರ ಕೋಟಿ ದುಡ್ಡಿರ್ಬೋದು, ಅದೇ ವ್ಯಕ್ತಿಗೆ ಅಪ್ಪ ಬಾಪ ಇಲ್ಲಿ ಅಂತ ಕರೆದ್ರೆ ಅವ್ರು ಪ್ರೀತಿಯಿಂದ ಬರ್ತಾರೆ. ಅಂದರೆ ಪ್ರೀತಿಗೆ ಇನ್ನೊಬ್ಬರ ಮನಸ್ಸಲ್ಲಿ ಜಾಗ ಪಡ್ಕೊಳ್ಬೋದು. ನಾವು ಭಾವನೆಗಳ ಮುಖಾಂತರ ಅವ್ರಿಗೆ ಕನೆಕ್ಟ್ ಆಗ್ಬೋದು. ದುಡ್ಡಿದೆ ಅಂತ ಮಾತ್ರಕ್ಕೆ ನಾವು ಎಲ್ಲರನ್ನು ಕೊಂಡ್ಕೊಳ್ಳೋಕ್ಕಾಗತ್ತೆ? ಸಾಧ್ಯನೇ ಇರೋದು. ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು. ಅದು ಪರ್ಮನೆಂಟು ಅಲ್ಲ. ಎಲ್ಲೋ ಒಂದು ಕಡೆಗೆ ಕೆಲಸದ ಆಳ್ತರ ಬಂದಿರ್ಬೋದು. ಬಟ್ ಎಲ್ಲ ಥರದ್ದು ಅವ್ರನ್ನ ಕೊಂಡ್ಕೊಂಡು ನಮ್ಮ ವಿಷಯ ಮಾಡ್ಕೋತೀವಿ, ಸಾಧ್ಯನೇ ಇಲ್ಲ. ಆ್ಯಂಡ್ ದುಡ್ಡಿದೆ ಅಂತ ಮಾತ್ರಕ್ಕೆ ನೀವು ಮದುವೆ ಆಗಿ ನೋಡೋಣ, ಬರೀ ದುಡ್ಡೇ ಇದೆ ನನ್ನ ಹತ್ರ, ದುಡ್ಡು ಬಿಟ್ಟರೆ ಸಂಬಂಧಕ್ಕೆ ನಾನು ಬೆಲೆನೂ ಕೊಡಲ್ಲ ಅನ್ನೋದು, ಅಲ್ಲಿ ಹೆಂಡತಿ ಅವಶ್ಯಕತೆ ಇರಲ್ಲ. ಯಾವ ಹೆಂಡತಿನೂ ಕೂಡ ಜೊತೆಗಿರಲ್ಲ. ಅಥವಾ ದುಡ್ಡಿದೆ ಅಂತ ಹೇಳಿ ನಾನು ತಂದೆ ತಾಯಿ ಗೌರವ ಕೊಡಲ್ಲ, ತಂದೆ ತಾಯಿ ನಾನು ನೋಡ್ಕೊಳ್ಳಲ್ಲ, ಅವ್ರು ಯಾರೋ ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಜೊತೆಗಿರಿ ನೋಡೋಣ. ಯಾವ ತಂದೆ ತಾಯಿನೂ ಜೊತೆಗಿರೋಕ್ಕೆ ಇಷ್ಟಪಡಲ್ಲ. ಸಂಬಂಧಕ್ಕೆ ಅದರದೇ ಆದ ಒಂದು ಬೆಲೆ ಇದೆ, ರೈಟ್? ಆ ಸಂಬಂಧದಲ್ಲಿ ಬೇಕಾಗಿರೋದೇನೆಂದರೆ, ನಾವು ಅಳಿಬೇಕಾಗಿರೋದು ಯಾವುದರಿಂದ? ಪ್ರೀತಿ ಕಡಿಮೆ ಮಾಡ್ತಿದ್ದಾರಾ, ಗೌರವ ಕಡಿಮೆ ಮಾಡ್ತಿದ್ದಾರಾ, ವಿಶ್ವಾಸ ಕಡಿಮೆ ಆಗ್ತಿದೆಯಾ? ಇದು ಸಂಬಂಧದಲ್ಲಿ. ಅದಕ್ಕೇ ಯಾವುದೇ ಕಾರಣಕ್ಕೂ ದುಡ್ಡಿದೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ದುಡ್ಡಿಂದನೇ ಅಳಿಲಿಕ್ಕೆ ಹೋಗಬಾರ್ದು. ಯಾವುದು ಎಲ್ಲಿ ನಡೆಯುತ್ತೆ ಅದನ್ನು ಮಾತ್ರ ಅಲ್ಲಿ ಚಲಾಯಿಸಬೇಕು, ಮಿಕ್ಕಿರೋ ಜಾಗದಲ್ಲೂ ಚಲಾಯಿಸಬಾರ್ದು. ಆ್ಯಕ್ಚುಲಿ ಇದೆಲ್ಲ ಕೂಡ ಗೊತ್ತಿರೋದೆ, ಬಟ್ ಆದರೂ ಕೂಡ ಎಲ್ಲ ಒಂದು ಕಡೆ ಮರೆತು ಬದುಕ್ತಾ ಇರ್ತೀವಿ. ಜಸ್ಟ್ ರೀಕಾಲ್ ಮಾಡೋಕ್ಕೆ ಒಂದು ವಿಡಿಯೋನ ಮಾಡಿದ್ದೀನಿ ನಾನು. ನಿಮ್ಮ ಅನಿಸಿಕೆನ ಈ ಒಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ಸಣ್ಣದಾಗಿ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.